ನನ್ನ ಹೆಸರು ಸಿದ್ದರಾಮಯ್ಯ ಚೌಕಿಮಠ ಅಂತೇಳಿ ಜಯ ಕರ್ನಾಟಕ ರಕ್ಷಣೆಗೆ ತಾಲೂಕು ಅಧ್ಯಕ್ಷ ಅಫ್ಜಲ್ಪುರ್. ಇವತ್ತಿನ ಸುದ್ದಿಯ ವಿಶೇಷತೆ ಏನಪ್ಪ ಅಂತಂದ್ರೆ, ಹತ್ತನೂರಿನ ಶ್ರೀ ನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವ 10, 11, 12ನೇ ತಾರೀಕು ಸತತ 3 ದಿನಗಳ ಕಾಲ ಜಾತ್ರೆಯ ವಿಶೇಷತೆ ಇರುತ್ತದೆ. ಸುಮಾರು 11 ದಿನಗಳಿಂದ ಪುರಾಣ ಮತ್ತು ಪ್ರವಚನ ಪ್ರಾರಂಭ ಆಗಿದೆ. ಈಗ ನಮ್ಮ ತಾಲೂಕಿನ ಹಲವು ಪ್ರತಿಯೊಂದು ದಿನ 11 ದಿನಗಳ ಪರ್ಯಂತರೂ ಕೂಡ ಪ್ರತಿಯೊಂದು ದಿನಾನೂ ಪ್ರತಿಯೊಂದು ಗ್ರಾಮದ ಎಲ್ಲ ಮಠಾಧೀಶರು ಕೂಡ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಸುಮಾರು ಜಾತ್ರೆ ಸುಮಾರು ಎಷ್ಟು ವರ್ಷ ನಡೆದಕ್ಕೆ ಹೇಳಕ್ಕೆ ಅಸಾಧ್ಯವಾದ ಮಾತು. ಯಾಕಂದ್ರೆ ನಾವು ಇಲ್ಲಿ ಹಿರಿಯರು ಸಾಕಷ್ಟು ಜನರ ಅವ್ರು ಹುಟ್ಟಕ್ಕಿಂತ ಮೊದಲು ಹಿಡಿದು ಜಾತ್ರೆ ಪ್ರಾರಂಭ ಇತ್ತು, ಇವಾಗಿಂದಿತ್ತಲ್ಲ. ಆದರೆ ಜಾತ್ರೆದ ಬದಲಾವಣೆ ಆಕೋತ ಬಂದದ. ಜಾತ್ರೆ ಹೆಚ್ಚಾಗೋದ. ಮೊದಲ ಜಾತ್ರೆ ಒಂದು ಇಷ್ಟಕ್ಕಂತ ಸೀಮಿತ ಇತ್ತು, ಇವಾಗ ಸೀಮಿತ ಇಲ್ಲ. ಮೊದಲು 10ನೇ ತಾರೀಕು ಕಳಸಾರೋಹಣ, 11ನೇ ತಾರೀಕು ಊರಲ್ಲಿ ನಂದಿ ಬಸವೇಶ್ವರ ಮೂರ್ತಿ ಹತ್ತನೂರಿನ ತುಂಬ ಅಡ್ಡಪಲ್ಲಕ್ಕಿ ಮಹೋತ್ಸವ, ಹತ್ತನೂರು ತುಂಬ ಅಡ್ಡಪಲ್ಲಕ್ಕಿ ಮಹೋತ್ಸವ ಇರುತ್ತದೆ. 11ನೇ ತಾರೀಕು ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ರಥೋತ್ಸವ ಇರುತ್ತೆ. 12ನೇ ತಾರೀಕು ಕುಸ್ತಿ ಮತ್ತು ಸಿಡಿಮದ್ದು ಪಟಾಕಿ ಸಿಡಿಸಿರ್ತದೆ. ಹಾಗಾಗಿ ನಮ್ಮ ಹತ್ತನೂರು ಜಾತಿ ಬಹಳ ಪುರಾತನವಾದ ನಮ್ಮ ನಂದಿ ಬಸವೇಶ್ವರ ಶಕ್ತಿ ಇಡೀ ನಮ್ಮ ನಾಡತ್ತಲ್ಲ, ನಮ್ಮ ಕರ್ನಾಟಕಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಊರಿನ ನಂದಿ ಬಸವೇಶ್ವರ ಮಹಾರಾಷ್ಟ್ರ ಭಕ್ತರು ಜಾಸ್ತಿ ಅದಾರ, ಕರ್ನಾಟಕ ಹೆಚ್ಚಾಗಿ. ಇದೇ ರೀತಿ ಕೂಡ ಎಲ್ಲ ಸಮಸ್ತ ಹತ್ತನೂರಿನ ಗ್ರಾಮಸ್ಥರು ಜಾತಿ ಭೇದ ಭಾವ ಅನ್ನೋದೇ ಸರ್ವಧರ್ಮ ಎಲ್ಲರೂ ಕೂಡಿ ಇಲ್ಲಿ ಜಾತ್ರೆ ಮಾಡ್ತಾರೆ ಅನ್ನೋದು ಇನ್ನೊಂದು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿವರು ಅನ್ನೋದೇ ಎಲ್ಲರೂ ಕೂಡ ಸಮಸ್ತ ಹತ್ತನೂರಿನ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ಎಲ್ಲರೂ ಕೂಡಿ ಜಾತ್ರೆ ಮಾಡ್ತಾವೆ ಅಂತ ಹೇಳ್ತಾ ಇಷ್ಟ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಜೈ. ಮೂರು ಜಾತ್ರೆಗೆ ಸುತ್ತಮುತ್ತಿನ ಹಳ್ಳಿ ಜನರು ಕೂಡ ಬಂದು ಇದರಲ್ಲಿ ಪಾಲ್ಗೊಂಡು ವಿಜೃಂಭಣೆಯಿಂದ ಎಲ್ಲರೂ ಸಹಕರಿಸಿ ವಿಜೃಂಭಣೆಯನ್ನು ಮಾಡಿಕೊಂಡು ಹೋಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕುರಿತು ಈಗಾಗಲೇ ನಮ್ಮ ಸಿದ್ದೇಶ್ವರಗಳು ಹೇಳಿದ್ದು ನಿಜ. ಆದರೆ ವರ್ಷ ಹೆಚ್ಚಿನ ಸಂಖ್ಯೆ ಬದಲಾವಣೆ ಆಗ್ತಾ ಇದೆ. ನಂದಿ ಬಸವೇಶ್ವರ ಒಂದು ವಿಶೇಷತೆ ಇದೆ. ಸರ್ವ ಧರ್ಮದವರು ಸೇರಿ ಎಲ್ಲರೂ ಕೂಡಿ ಒಂದು ಒಳ್ಳೆಯ ವಿಜೃಂಭಣೆಯಿಂದ ಜಾತ್ರೆಯನ್ನು ಗಟ್ಟಿಯಾಗಿ ಜಾತ್ರೆ ಎಲ್ಲರೂ ಕೂಡಿ ನಾವು ಮಾಡ್ಬಿಡ್ತೀವಿ. ಏನು ಜಾತ್ರೆ ವಿಶೇಷತೆ ಇದೆ? ಜಾತ್ರೆ ಏರದ್ರಿ, ಮದ್ದದ, ಕುಸ್ತಿ ಅದ, ನಾಟಕ ಅದ. ವರ್ಷ ಹೆಚ್ಚಾಕೋತಿ ಬರ್ತದೆ. ಮೇಲೆ ಕಮ್ಮಿ ಆಗಿ ಬಸವಣ್ಣಪ್ಪನ ಎಲ್ಲರಿಗೂ ಕೂಡಿ ಎಲ್ಲರೂ ಒಕ್ಕಟ್ಟಾಗೆ ನಾವು ಮಾಡ್ತೀವಿ.